ಇವತ್ತು ಮೇ 17ನೇ ತಾರೀಕು, ಇವತ್ತು ಫ್ರೈಡೇ. ಸೊ ನಾ ಏನು ಡಿಸೈಡ್ ಮಾಡೀನಂದ್ರೆ ನಾಳೆ ಶನಿವಾರ ನಾ ಒಂದು ಹೊತ್ತು ಊಟ ಮಾಡಂಗಿಲ್ಲ ಅಂಥೇಳಿ, ಅದ್ರ ಬದಲಿನ ಕಂಪ್ಲೀಟ್ ಡೇ ಫಾಸ್ಟಿಂಗ್ ಮಾಡ್ತಾನೆ ಅಂಥೇಳಿ. ಸೊ ಅದಕ್ಕೆ ಇವತ್ತೇನೈತೆ ಶುಕ್ರವಾರ, ಇವತ್ತಿನ ಒಂದು ಹೊತ್ತು ಊಟ ನಾ ಮಾಡಿಬಿಡ್ತಾನೆ. ಶನಿವಾರ ಮಾಡಂಗಿಲ್ಲ ಆ್ಯಂಡ್ ಡೈರೆಕ್ಟ್ಲಿ ರವಿವಾರನ ನಾ ಮಧ್ಯಾಹ್ನ ಊಟ ಮಾಡ್ತಾನೆ ಅಂಥೇಳಿ ನಾ ಡಿಸೈಡ್ ಮಾಡೀನಿ. ಯಾಕಂದರೆ ನಮ್ಮ ಬಾಡಿಗೆ ಒಂಥರ ರೀಸೆಟ್ ಮಾಡಬೇಕಾಗೈತೆ. ಕಂಪ್ಲೀಟ್ ಡೈಜೆಷನ್ ಕೆಲಸನ ಅದಕ್ಕೆ ಕೊಡ್ಲಾರ್ದ ಇದ್ರೆ ಮತ್ತೇನಾರ ಬಾಡಿ ಒಳಗೆ ಹೀಲಿಂಗ್ ಇದ್ದಿದ್ರೆ ಹೀಲಿಂಗ್ ಮಾಡೋದಿದ್ರೆ ಅದು ಮಾಡ್ಕೋತೈತಿ. ನಾ ಫಸ್ಟ್ ಟೈಮ್ ಟ್ರೈ ಮಾಡಕತ್ತಾನೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಇದೇನು ಭಾಳ ದೊಡ್ಡದಲ್ಲ ಅನ್ನಿಸ್ತತಿ, ಯಾಕಂದ್ರೆ ಭಾಳ ಮಂದಿ ವಾರಾನ್ಗಟ್ಲೆ ಉಪವಾಸ ಮಾಡೋರು ಅದಾರ. ಏನಾರ ಕಾರಣ ಇರ್ಬೋದು, ದೇವ್ರ ಸಂಬಂಧ ಇರ್ಬೋದು ಅಥವಾ ಹೆಲ್ತ್ ಬೆನಿಫಿಟ್ ಇರ್ಬೋದು. ಸೊ ನಾನು ಏನಂದ್ರೆ ನಾ ಹೆಲ್ತ್ ಬೆನಿಫಿಟ್ ಸಂಬಂಧನ ಮಾಡಕತ್ತಾನೆ. ಸೊ ಹೀಗಾಗಿ ಸ್ಯಾಟರ್ಡೇ ನಾಳೆ 18ನೇ ತಾರೀಕು ನಾ ಏನು ಊಟ ಇಲ್ಲ, ಅದಕ್ಕೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾನೆ ಏನೇನು ಹೆಂಗೆ ಅನ್ಸತೈತಂತ. ಇದ ಫಸ್ಟ್ ಟೈಮ್ ನಾ ಮಾಡಕತ್ತಾನೆ. ನಾನು ಮೊದಲು ಯಾವತ್ತೂ ಮಾಡಿಲ್ಲ. ಯೂಶ್ವಲಿ ನಾ ಹೆಂಗಂದ್ರೆ ಒಂದಿನ ಫುಲ್ ಉಪವಾಸ ಮಾಡೀನಿ, ಅದ್ರ ಹಿಂದಿನ ದಿನ ನಾ ಒಂದು ಹೊತ್ತು ಊಟ ಮಾಡಿಲ್ಲ, 2 ಹೊತ್ತು ನಾ ಊಟ ಮಾಡಿರ್ತಿದ್ನಿ. ಶನಿವಾರ ಯಾವಾಗಾರ ಉಪವಾಸ ಮಾಡೋದಿತ್ತಂದ್ರೆ ನಾ ಯೂಶ್ವಲಿ ಏನು ಮಾಡ್ತಿದ್ದೆ ಅಂದ್ರೆ ಶುಕ್ರವಾರ ದಿನ ನಾ 2 ಹೊತ್ತು ಊಟ ಮಾಡ್ತಿದ್ದೆ, ಮತ್ತು ಶನಿವಾರ ಪೂರ ದಿನ ನಾ ಉಪವಾಸ ಮಾಡ್ತೀನಿ. ಸೊ ಶನಿವಾರ ನಾ ಒಂದು ಸ್ವಲ್ಪ ಜಲ್ದಿನೇ ಎದ್ದೀನಿ, ಯಾಕಂದ್ರೆ ವಾಕಿಂಗ್ ಜಲ್ದಿ ಮಾಡ್ಬೇಕಂತ ಹೇಳಿ. ಸೊ ದಿನ ಮುಂಜಾನೆ ಎದ್ದು ಒಂದು ರೌಂಡ್ ಕನ್ನಡಿಯಾಗಿ ನೋಡ್ರೆ ಸಮಾಧಾನ. ಸೊ 6:38 ಆಗೈತಿ ಟೈಮ್ ನನಗೆ. ಸೊ ನಾನು ಆ್ಯಪಲ್ ವಾಚ್ ಆಗು ನಾನು ಔಟ್ಡೋರ್ ವಾಕ್ ಅಂಥೇಳಿ ಸೆಟ್ ಮಾಡ್ತೇನೆ. ಸೊ ನಾ ಎಷ್ಟು ಕಿಲೋಮೀಟ್ರ್ ನಡೆದನ ಅಂಥೇಳಿ ಅದ್ರಾಗ ರೆಕಾರ್ಡ್ ಆಗಿರ್ತೈತಿ. ಯೂಶ್ವಲಿ ನಾ 3-4 ಕಿಲೋಮೀಟ್ರ್ ಅಷ್ಟೇ ನಡಿತೇನೆ ಮುಂಜಾನೆ. ಉಳ್ದದ್ದು ಏನಿರ್ತೈತೆ ಅದು ಸಂಜೆಗೆ ನಡಿತಾನೆ. ಇದು ನಮ್ಮ ಕಮ್ಯುನಿಟಿ ಒಳಗೆ ನಾನು ನಡ್ಕೊತ ಹೋಗ್ಬೇಕಾರೆ ನನಗೊಂದು ಬನ್ನಿ ಸಿಕ್ಕೈತಿ. ಬನ್ನಿ ನಿಮ್ಗೆ ಕಾಣ್ತೈತೆ ಎಲ್ಲೋ ಗೊತ್ತಿಲ್ಲ, ಬಟ್ ನಾ ರೆಕಾರ್ಡ್ ಮಾಡೀನಿ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡೀನಿ ಅದನ್ನು ಇಲ್ಲಿ, ಅದಕ್ಕಾಗಿ ಅದನ್ನು ರೆಕಾರ್ಡ್ ಮಾಡೀನಿ. ನಾ ವಾಕಿಂಗ್ ಹೋಗ್ಬೇಕಾರೆ ಮುಂಜಾನೆ ಏನೂ ತೊಗೊಂಡು ಹೋಗಂಗಿಲ್ಲ, ಅಂದ್ರೆ ಮೊಬೈಲ್ ಸ್ಪೆಷಲಿ ತೊಗೊಂಡು ಹೋಗಂಗಿಲ್ಲ ನಾನು. ಅದು ಸುಮ್ಮ ಡಿಸ್ಟರ್ಬನ್ಸ್ ಅಂಥೇಳಿ, ಯಾಕಂದ್ರೆ ನೇಚರಾಗಿ ಏನಿರ್ತೈತಿ ಅದನ್ನೆಲ್ಲ ಸೌಂಡ್ ಕೇಳೋ ಸಂಬಂಧ ಅಂತ. ಸೊ ಇದು ನಾ ಇದೇನು ನಿಮ್ಗೆ ತೋರ್ಸತ್ತನಲ್ಲ ಡಾಮಿನೋಸ್ ಕುಂಬ್ರೇಸ್ ಅಂತ, ನಾನು ಲಾಸ್ಟ್ ಪಾಯಿಂಟ್ ವಾಕಿಂಗ್ ಅದ. ಸೊ ಅಲ್ಲಿ ಬರೋ ಹೊತ್ತಿಗೆ ನಮ್ದು 2.5 ಕಿಲೋಮೀಟ್ರ್ ತನಕ ಆಗಿರ್ತೈತೆ ವಾಕಿಂಗ್. ಅದಾದಮೇಲೆ ನಾವು ವಾಪಸ್ ಹೊಳ್ಳಿ ಮನೆ ಕಡೆ ಬರ್ತಾನೆ. ಸೊ 2.60 ತೋರ್ಸತ್ತೈತೆ ನಿಮ್ಗೆ. ಸೊ ನಾ ಎಷ್ಟು ಫಾಸ್ಟ್ ನಡೀತೀನಿ ಅಂಥೇಳಿ ಅದು ಯಾರೂ ರೆಕಾರ್ಡ್ ಮಾಡೋಕ್ಕೂ ಯಾರೂ ಇಲ್ಲ ನನ್ನ ಜೋಡಿ, ಹೀಗಾಗಿ ಅದಕ್ಕೆ ನಾನು ನನ್ನ ಶ್ಯಾಡೋ ರೆಕಾರ್ಡ್ ಮಾಡತ್ತಾನೆ. ನಾ ಎಲ್ಲೂ ನಿಲ್ಲಂಗಿಲ್ಲ, ಆದರೆ ನಾ ಕಂಟಿನ್ಯೂಸ್ ವಾಕ್ ಮಾಡ್ತಾನೆ. ಆದರೆ ನಂದು ವಾಕಿಂಗ್ ಫೇಸ್ ಇಷ್ಟ ಐತಿ, ಇದಕ್ಕಿಂತ ಫಾಸ್ಟು ನಾ ಹೋಗಂಗಿಲ್ಲ.
ಆದರೆ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಒಟ್ಟು ನಿಲ್ಲಂಗಿಲ್ಲ. ನಾನು ಸಾವಕಾಶ ಆದ್ರೂ ನಾನು ಕಂಟಿನ್ಯೂಯಸ್ ನಡ್ಕೋತಾನೆ ಹೋಗ್ತಾನೆ. ಸೊ ಅದಕ್ಕೆ ಈ ಶ್ಯಾಡೋಲೇನ ನೀವು ಗುರ್ತು ಹಿಡ್ಕೋರಿ ಏನಂದ್ರೆ ನಾ ಎಷ್ಟು ಜೋರು ಹೊಂಟನಂತೇಳಿ. ಸೊ ಮನೆಗೆ ಬರೋದ್ರಾಗ 5.1 ಕಿಲೋಮೀಟ್ರ್ ಅಷ್ಟು ನಂದು ವಾಕಿಂಗ್ ಆಗೈತಿ. ಸೊ ಇವತ್ತು 1 ಕಿಲೋಮೀಟ್ರ್ ಹೆಚ್ಚಾಯ್ತು. ಯೂಶ್ವಲಿ 4 ಕಿಲೋಮೀಟ್ರಿಗೆ ನಿಲ್ಲಿಸ್ತಿದ್ನಿ. ಸೊ ಈಗ ಇಷ್ಟ ಆಗೈತೆ ನೋಡ್ರಿ ವಾಕಿಂಗ. ಸೊ 5 ಕಿಲೋಮೀಟ್ರ್ ವಾಕ್ ಮಾಡಿದ್ದಕ್ಕೆ ಇಷ್ಟು ಬೆವರು ಬಂದೈತಿ. ಬಿಸಿಲು ಭಾಳ ಐತಿ ಇವತ್ತು. ಇಷ್ಟು ಬೆವರು ಬರ್ಬೇಕ್ರಿ ಅಂದ್ರೆ ಚಲೋ ಅನಿಸ್ತತಿ. ಬಿಸಿಲಾಗ ಸ್ವಲ್ಪ ಸ್ವೆಟ್ ಆದ್ರೆ ಮನುಷ್ಯ ಆರಾಮ ಇರ್ತೈತಿ. ಸೊ ಟೈಮ್ ನನಗೆ 11:41 ಆಗೈತಿ. ಸೊ ಇಷ್ಟೊತ್ತಿಗೆ ನಾನು ನಮ್ಮ ಮನ್ಯಾಗಿನವ್ರಿಗೆ ಎಲ್ಲರಿಗೂ ನಾಷ್ಟ ಎಲ್ಲ ಮಾಡಿಕೊಟ್ಟು ಆಮೇಲೆ ಅವ್ರಿಗೆ ಅಡುಗೆನೂ ರೆಡಿ ಮಾಡಿಟ್ನಿ. ನನಗೆ ಆ್ಯಕ್ಚುಲಿ ನೀವು ನೋಡಿರಿ ನಾನು ಎಲ್ಲ ವಿಡಿಯೋದಾಗ ಏನಂದ್ರೆ ನಂದು ಟೈಮ್ ಊಟದ್ದು ದಿನ 10 ಗಂಟೆ ಮೇಲೆ ಇರ್ತೈತಿ. ಅದಕ್ಕೆ ನನಗೆ ಇಷ್ಟೊತ್ತಿಗೆ ಹೊಟ್ಟೆ ಹಸ್ಯಾಕತ್ತೈತೆ. ಅದಕ್ಕೆ ನಾನು ನನ್ನ ಫಾಸ್ಟಿಂಗ್ ಫ್ರೆಂಡ್ ಒಳಗಿಂದ ಒಂದು ರೆಸಿಪಿ ಏನಂದ್ರೆ ಆ್ಯಪಲ್ ಸೈಡರ್ ವಿನೆಗರ್, ಆಮೇಲೆ ಚಲೋ ಒಂದು ಗ್ಲಾಸ್ ಫುಲ್ ನೀರು ಅದಕ್ಕೆ, ಆಮೇಲೆ ಸಾಲ್ಟ್, ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕೀನಿ ಅದಕ್ಕೆ. ಸೊ ಪಿಂಕ್ ಹಿಮಾಲಯನ್ ಸಾಲ್ಟ್ ಏನು ಮಾಡ್ತೈತೆ ಅಂದ್ರೆ ನಮ್ಗೆ ಒಂಥರ ವೀಕ್ನೆಸ್ ಇದ್ರೆ ಅದು ಕಡಿಮೆ ಮಾಡ್ತೈತಿ. ಸ್ವಲ್ಪ ಅದಕ್ಕೆ ಒಂದು ಲಿಂಬೆ ಹಣ್ಣಿನ ರಸ ಹಾಕೀನಿ, ಭಾಳ ಹಾಕಿಲ್ಲ, ಒಂದು ಸ್ವಲ್ಪ ಹಾಕೀನಿ. ಯಾಕಂದ್ರೆ ನಾಲ್ಗಿದು ಒಂದು ಸ್ವಲ್ಪ ಚೇಂಜ್ ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗಲ್ಲ ಅಂತ. ಭಾಳ ಹನಿ ಅಂದ್ರೆ ಹನಿ ಹಾಕೀನಿ, ಜಾಸ್ತಿ ಹಾಕಕ್ಕೆ ಹೋಗಿಲ್ಲ. ಸೊ ಇವತ್ತು ಕಂಟಿನ್ಯೂಸ್ ಪೂರಾ ದಿನ ಫಾಸ್ಟಿಂಗ್ ಮಾಡೋದಿರೋದ್ರಿಂದ ನಾ ಎಲೆಕ್ಟ್ರೋಲೈಟು ಸ್ವಲ್ಪ ಹಾಕೀನಿ ಅದ್ರೊಳಗೆ. ಸೊ ಎಲಿಮೆಂಟ್ ಬ್ರ್ಯಾಂಡದ್ದು ಎಲೆಕ್ಟ್ರೋಲೈಟು ಅದ್ರೊಳಗೆ ಹಾಕೀನಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಪಲ್ ಸೈಡರ್ ವಿನೆಗರ್ ಡ್ರಿಂಕ್ ಕುಡಿಬೇಕಾರೆ ಯಾವಾಗೂ ಮೆಟಲ್ ಸ್ಟ್ರಾ ಅಥವಾ ಪ್ಲಾಸ್ಟಿಕ್ ಸ್ಟ್ರಾ ಯಾವ ಒಂದು ಸ್ಟ್ರಾಲನ್ನು ಕುಡಿಬೇಕು. ಅದು ಯಾಕಂದರೆ ಆ್ಯಸಿಡ್ ಕಂಟೇನ್ ಇರೋದ್ರಿಂದ ಹಲ್ಲಿನ ಮೇಲೆ ಎಫೆಕ್ಟ್ ಆಕತಿ ನೀವು ಸ್ಟ್ರಾ ಏನಾರ ಬಳಸಲಿಲ್ಲಾರ. ಸೊ ಸ್ಟ್ರಾ ಇಲ್ಲಾರ್ದ ಆ ಡ್ರಿಂಕನ್ನು ದಯವಿಟ್ಟು ಕುಡಿಬೇಡ್ರಿ, ಸ್ಟ್ರಾನ ಯೂಸ್ ಮಾಡಿರಿ. ಸೊ ಅವತ್ತು RCB ಮ್ಯಾಚ್ ಇತ್ತು, ಹೀಗಾಗಿ ನಾವು ಕಂಪ್ಲೀಟ್ ಮ್ಯಾಚ್ ನೋಡಿದ್ವಿ. ಸೊ ನನಗೂ ಏನಂದ್ರೆ ಅದೊಂಥರ ಡಿಸ್ಟ್ರಾಕ್ಷನ್ ಆಯ್ತು. ಆಮೇಲೆ ಆ್ಯಪಲ್ ಸೈಡರ್ ವಿನೆಗರ್ ಡ್ರಿಂಕ್ ಕುಡಿದ್ಮೇಲೆ ನನಗೆ ಅಷ್ಟು ಹೊಟ್ಟೆ ಹಸಿಲಿಲ್ಲ. ಆದ್ರೆ ಮಧ್ಯಾಹ್ನ ಹೊತ್ತಿಗೆ ನನಗೆ ಮತ್ತೆ ಹೊಟ್ಟೆ ಹಸಿದಂಗೆ ಆಗತ್ತಿತ್ತು. ಹೀಗಾಗಿ ನಾ ಏನು ಮಾಡಿ ಅವತ್ತು ಇಡೀ ದಿನ ನಾ ಹೆಚ್ಚು ನೀರು ಕುಡ್ಕೋತಾ ಇದ್ನಿ. ಆಮೇಲೆ ಮಧ್ಯಾಹ್ನ ಏನೂ ನನ್ನ ಕೆಲಸನೂ ಇಲ್ಲ ಆಗಿತ್ತು. ಆಮೇಲೆ ನಮಗಿಲ್ಲಿ ಮಧ್ಯಾಹ್ನ ಹೊರಗೆ ವಾಕ್ ಮಾಡೋಕ್ಕಾಗಂಗಿಲ್ಲ, ಭಯಂಕರ ಬಿಸಿಲು ಇರ್ತೈತಿ. ಹೀಗಾಗಿ ನಾ ಏನು ಮಾಡಿದೆ ಅಂದ್ರೆ 1.5 ತಾಸು ಚಲೋ ಶಿಸ್ತು ನಿದ್ದೆ ಮಾಡಿಬಿಟ್ನಿ. ಯಾಕಂದ್ರೆ ಅದು ಒಂದು ಟಿಪ್, ನಾವು ಹೆಂಗೆ ನಮ್ಮನ್ನು ನಾವು ಬ್ಯುಸಿ ಇಟ್ಕೋಬೇಕಂತ. ನನಗೂ ಒಂಥರ ಬಾಡಿ ರಿಲ್ಯಾಕ್ಸ್ ಆಯ್ತು. ಆಮೇಲೆ ಸಂಜೆ ಹೊತ್ತಿಗೆ ಮತ್ತು ನಮ್ಮ ಹುಡುಗರ ಜೊತೆ ನಾವು ಹೊರಗೆ ವಾಕಿಂಗ್ ಬನ್ನಿ. ಸಂಜೆ ಹೊತ್ತಿಗೆ ಮತ್ತು ನನಗೆ ಯಾಕಂದ್ರೆ 3-4 ಕಿಲೋಮೀಟ್ರ್ ತನಕ ವಾಕಿಂಗ್ ಮಾಡೋದೇ ಇರ್ತೈತಿ. ಹೀಗಾಗಿ ಅವತ್ತು ನಂದು ಸಂಜೆ ಹೊತ್ತಿಗೆ ವಾಕ್ ಮಾಡಾದ್ಮೇಲೆ ಟೋಟಲ್ 10,813 ಸ್ಟೆಪ್ಸ್ ಆದವು ಅವತ್ತು 7:30 ತನಕ. ಆಮೇಲೆ ಇದು ರವಿವಾರ ಮುಂಜಾನೆ ನಾ ತೋರ್ಸಾಕತ್ತಾನೆ 9:18ಕ್ಕೆ 43 ತಾಸು ಮೇಲೆ ನನ್ನ ಫಾಸ್ಟಿಂಗ್ ಆಗೈತಿ. ನಾ ಇನ್ನೂ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಮಾಡಿನಿ ಖರೆ, ಆದ್ರೆ ನನಗೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸ್ತೈತೆ. ಸೊ ನಾ ಯಾವಾಗೂ ಹೇಳೀನಿ ನಮ್ಮ ದೇಹ ಏನು ಹೇಳ್ತೈತಿ ಅದನ್ನು ಕೇಳ್ಬೇಕಂತ. ಹೀಗಾಗಿ ಯಾಕಂದರೆ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಇದು ಭಾಳ ಆಯ್ತು ನನಗೆ ಫಾಸ್ಟಿಂಗ್. ಅದಕ್ಕೆ ನಾನು ಇಷ್ಟು 43 ತಾಸು 28 ನಿಮಿಷಕ್ಕೆ ಫಾಸ್ಟಿಂಗನ್ನು ನಾನು ಸ್ಟಾಪ್ ಮಾಡಿ ನಾವು ಊಟ ಮಾಡಿನಿ. ನಂಗೆ ಟೈಮ್ ಆ್ಯಕ್ಚುಲಿ ನೋಡ್ರಿ 9:19 ಆಗೈತಿ. ಯೂಶ್ವಲಿ ಇಷ್ಟು ಜಲ್ದಿನ ತಿನ್ನಂಗಿಲ್ಲ, ಏನಿದ್ರು 10:30 ಮೇಲೆ ಊಟ ಮಾಡೋದು. ಸೊ 40 ತಾಸು ನಾವು ಫಾಸ್ಟಿಂಗ್ ಮಾಡಾದ್ಮೇಲೆ ಏನೇನಾರ ತಿನ್ನಕ್ಕೆ ಬರೋಂಗಿಲ್ಲ. ಸೊ ಅದಕ್ಕಾಗಿ ಏನಂದರೆ ನಾವು ಫಸ್ಟಿಗೆ ಇದು ಅವಕಾಡೋ ಹಣ್ಣು, ಅದಕ್ಕೆ ಅದನ್ನ ಚೆನ್ನಾಗಿ ಕಟ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಟೊಮಾಟೆ ಹಣ್ಣು ಹಾಕಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತು ಸಾಲ್ಟ್ ಹಾಕೀನಿ. ಸೊ 43 ತಾಸು ಫಾಸ್ಟಿಂಗ್ ಆದಮೇಲೆ ನಂದು ಫಸ್ಟ್ ಮೊದಲನೇ ತುತ್ತು ಏನಂದ್ರೆ ಇದನ್ನು ನಾ ತಿಂದಾನೆ. ಭಾರಿ ಚಲೋ ಅನ್ನಿಸ್ತು. ಒಂದಿನ ಕಂಪ್ಲೀಟ್ ಊಟ ಇಲ್ಲಾರ್ದ್ಮೇಲೆ ಟೇಸ್ಟಿ ಭಾಳ ಅನ್ನಿಸ್ತು.
ಸೊ ಅವಕಾಡೋ ತಿಂದಾದ್ಮೇಲೆ ನಾ ಅರ್ಧ ತಾಸು ಗ್ಯಾಪ್ ಕೊಟ್ಟನೆ. ಯಾಕಂದ್ರೆ ಒಮ್ಮೆ ನಾವು ಗಬ ಎಲ್ಲ ತಿನ್ನಕ್ಕೆ ಬರೋಂಗಿಲ್ಲ ಅಷ್ಟು ಫಾಸ್ಟಿಂಗ್ ಮಾಡಾದ್ಮೇಲೆ. ಹೀಗಾಗಿ ಇದು ಎದರ್ದು ಅಂದ್ರೆ ನಾನು ಚಿಕನ್ ರೋಲ್ ಮಾಡ್ಕೊಂಡೆ. ಅದನ್ನು ಅರ್ಧ ತಾಸು ಅವಕಾಡೋ ತಿಂದು ಅರ್ಧ ತಾಸು ಆದ್ಮೇಲೆ ತಿಂದಾನೆ. ಇದ್ರೊಳಗೆ ಭಾಳ ವೆಜಿಟೇಬಲ್ಸು ಇದ್ದು. ಸೊ ಇದು ಭಾರಿ ಟೇಸ್ಟಿ ಅನ್ನಿಸ್ತು. ಇದು ಮೊದಲು ತಿಂದಿದ್ನಿ, ಕರೆ ಇವತ್ತು ಭಾಳ ಟೇಸ್ಟಿ ಅನ್ನಿಸ್ತು. ಆಮೇಲೆ ಲಾಸ್ಟಿಗೆ ಇದೇನಂದ್ರೆ ಇದು ಚಿಯಾ ಸೀಡ್ ಮತ್ತು ಹಾಲು ರಾತ್ರಿನ ನಾನು ನೆನೆಸಿಟ್ಟಿದ್ನಿ. ಅದಕ್ಕೆ ಮುಂಜಾನೆ ಎದ್ದು ಸ್ವಲ್ಪ ಬ್ಲೂಬೆರ್ರಿ, ಆಮೇಲೆ ನಮ್ಮ ಮ್ಯಾಂಗೋ ಸೀಸನ್ ಇದ್ದಿದ್ದರಿಂದ ಮ್ಯಾಂಗೋ ಹಣ್ಣು ಇವನ್ನೆಲ್ಲ ಕಟ್ ಮಾಡಿ ಹಾಕಿ ಇದು ಚಿಯಾ ಸೀಡ್ ಪುಡ್ಡಿಂಗ್ ಅಂತಾರೆ. ಸೊ ಇದು ನನ್ನ ಭಾಳ ಫೇವ್ರೇಟ್. ಒಂಥರ ಹೊಟ್ಟೆಗೆ ಹಿತ ಇರ್ತೈತಿ ಇದು, ಅದನ್ನು ತಿಂದಾನೆ. ಸೊ ಈ ಈಟಿಂಗ್ ವಿಂಡೋ ಎಷ್ಟಾತಂದ್ರೆ 1 ತಾಸು 53 ನಿಮಿಷ ಆಯ್ತು. ಸೊ ಫಾಸ್ಟಿಂಗ್ ಮಾಡಾದ್ಮೇಲೆ ಯಾವಾಗೂ ಬಾಡಿಗೆ ಹೆಲ್ತಿ ನ್ಯೂಟ್ರಿಷಿಯಸ್ ಫುಡ್ಡನ್ನು ನಾವು ರೀಫ್ಯೂಯಲ್ ಮಾಡ್ಬೇಕು. ಅದು ಭಾಳ ಇಂಪಾರ್ಟೆಂಟ. ಸೊ ನಾನು ಅದನ್ನು ಈಗ ಕಲ್ತಾನೆ. ಸೊ ಅದಕ್ಕೆ ಅದನ್ನು ನಿಮ್ಗೆ ತೋರಿಸಿನಿ ವಿಡಿಯೋದಾಗ. ನಾನು ಫಾಸ್ಟಿಂಗನ್ನು ಹೊಳ್ಳಿ ಶುರು ಮಾಡೀನಿ. ನಾಳೆ ಹೊಳ್ಳೆ ಮತ್ತು ಅಂದ್ರೆ ಸೋಮವಾರ 7:13ಕ್ಕೆ 20 ತಾಸು ಗೋಲ್ ನಂದು ರೀಚ್ ಆಕೈತೆ ಮುಂಜಾನೆ. ಆ್ಯಕ್ಚುಲಿ ನನಗೆ ಒಂದು ತಿಂಗಳಿಂದನ ಏನಂದ್ರೆ ಹೆಂಗೆ ಅನ್ಸಕತ್ತಿತ್ತಂದ್ರೆ ಏನು ಒಂದು ಹೊತ್ತು ಊಟ ಮಾಡಕತ್ತೀನಿ, ಆ ಊಟದಾಗೂ ನಂಗೆ ಯಾಕೋ ಊಟ ಹೋಗೋತಾಗಿತ್ತು. ಒಂಥರ ಅಷ್ಟು ನನಗೆ ಬಾಯಿಗೆ ಟೇಸ್ಟು ಅನ್ನಿಸ್ವಲ್ತಾಗಿತ್ತು. ಆಮೇಲೆ ಏನೋ ಬೇರೆ ತಿನ್ನಬೇಕು ಮತ್ತು ಏನೋ ತಿಂದರೂ ಚಲೋ ಅನ್ಸ್ವಲ್ತಾಗಿತ್ತು. ಅದಕ್ಕೆ ನನಗೆ ಏನು ತಿಳಿತಂದ್ರೆ ಮೋಸ್ಟ್ಲಿ ಬಾಡಿಗೆ ಒಂದು ಸ್ವಲ್ಪ ಜಾಸ್ತಿ ಅವರ್ ಫಾಸ್ಟಿಂಗ್ ಬೇಕಾಗೈತಿ ಅಂಥೇಳಿ ನಂಗೆ ಅನ್ನಿಸ್ತು. ಯಾಕಂದ್ರೆ ಈಗ ನಾ ದಿನ ಒಂದು ಹೊತ್ತು ಉಣ್ಣಾಕ ಹತ್ತಿದ್ರಿಂದ ಅದು ಡೈಜೆಷನ್ಗೆ ಅದಕ್ಕೂ ಟೈಮ್ ಆಕತಿ. ಸೊ ಮೋಸ್ಟ್ಲಿ ಇದು ಒಂಥರ ನಾ ಚೇಂಜ್ ಮಾಡ್ಬೇಕು ನಂದು ಹ್ಯಾಬಿಟ್ ಆಗಂಥೇಳಿ ಇದು ಒಂದು ಚೇಂಜ್ ಮಾಡೀನಿ. ಅದಕ್ಕೆ ವಾರಕ್ಕೆ ಒಂದು ಸಲಾರ ಶನಿವಾರ ಒಂದಿನ ಕಂಪ್ಲೀಟ್ ದಿನ ಉಪವಾಸ ನಾ ಮಾಡ್ಬೇಕಂತೇಳಿ ಇನ್ನು ಮುಂದೆ ಡಿಸೈಡ್ ಮಾಡೀನಿ. ಯಾಕಂದ್ರೆ ಕಂಪ್ಲೀಟ್ 1 ಡೇ ಅದಕ್ಕೂ ರೆಸ್ಟ್ ಸಿಗ್ತೈತಿ. ನಮಗೆ ಹೆಂಗೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಗಳು ನಮ್ಗೆ ರೆಸ್ಟಿಗೆ ಬೇಕಾಗಿರ್ತೈತಿ. ಯಾವುದೋ ನಮ್ಗೆ ಆಫೀಸ್ ಕೆಲಸ ಬೇಡ, ಏನೂ ಬೇಡ, ಆರಾಮ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೇಕಂತೀವಿ. ಹಂಗೆ ಬಾಡಿಗೂ ಹಂಗೆ ಇರ್ತೈತಿ. ಅದಕ್ಕೆ ನೋಡೋನು ನನಗೆ ಇವತ್ತು ಅದೇ ಡಿಫ್ರೆನ್ಸ್ ನಂಗೆ ಆತು. ಇವತ್ತು ಏನೇನು ನಾ ಊಟ ತೋರ್ಸೇನಲ್ಲ ಅವನ್ನ ಯೂಶ್ವಲಿ ನಾ ಯಾವಾಗೂ ತಿನ್ನತಾನೆ. ಆದ್ರೆ ಅವು ಅಷ್ಟು ರುಚಿ ಅನ್ನಿಸ್ವಲ್ದಾಗಿದ್ದು. ಬಟ್ ಆದ್ರೆ ಸ್ಯಾಟರ್ಡೆ ಒಂದು ದಿನ ನಾ ಕಂಪ್ಲೀಟ್ ಊಟ ಬಿಟ್ಟಿದ್ದಕ್ಕೆ ನಾ ರವಿವಾರ ಅವನ ಹೊಳೆ ತಿಂದನಿ. ಕರೆ ನನಗೆ ಎಷ್ಟೋ ಚಲೋ ಅನ್ನಿಸ್ತು. ಒಂಥರ ನನಗೆ ಸಂತೃಪ್ತಿ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ಬಾಡಿಗೆ ಒಂದು ಸ್ವಲ್ಪ ನಾವು ಎಕ್ಸ್ಟ್ರಾ ಟೈಮು ಕೊಡ್ಬೇಕು. ಹಂಗಾಗಿ ನನಗೆ ಭಾಳ ಚಲೋ ಅನ್ನಿಸ್ತು 43 ತಾಸು ಫಾಸ್ಟಿಂಗ್. ಆ್ಯಕ್ಚುಲಿ 50 ತಾಸು ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ನಿ ಗೋಲ್. ಖರೆ ಆದ್ರೆ ನಂಗೆ 43 ತಾಸಿಗೆ ನಂಗೆ ಹೊಟ್ಟೆ ಹಸ್ಯಾಕತ್ತು. ಅದಕ್ಕೆ ನಾ ಮತ್ತು ಮುಂದೆ ಫಾಸ್ಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸೊ 43 ತಾಸು ಫಾಸ್ಟಿಂಗ್ ಮಾಡಿದ್ದು ನನಗೆ ಭಾಳ ಚಲೋ ಅನ್ನಿಸ್ತು. ಎನರ್ಜಿ ಭಾಳ ಇತ್ತು ಆ್ಯಕ್ಚುಲಿ. ಸ್ಯಾಟರ್ಡೆ ಎಲ್ಲ ಫುಲ್ ನಾ ಇಡೀ ದಿನ ಫಾಸ್ಟಿಂಗ್ ಮಾಡಾದ್ಮೇಲೂ ಸಂಡೇ ಮುಂಜಾನೆ ನಾ ಮತ್ತೆ ಹೋಗಿ 4 ಕಿಲೋಮೀಟ್ರ್ ವಾಕಿಂಗ್ ಮಾಡೀನಿ. ನನಗೆ ಏನೂ ಸುಸ್ತಾಗಿಲ್ಲ. ಆ್ಯಕ್ಚುಲಿ ಮೊದ್ಲಿನಕೀತ ನಂಗೆ ಮತ್ತೆ ಒಂಥರ ಎನರ್ಜಿ ಹೆಚ್ಚಿದ್ದಂಗೆ ಅಂತೇಳಿ ನನಗೆ ಅನ್ನಿಸ್ತು. ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.